ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಕುಂಬಳಕಾಯಿ ಹಲ್ವನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಕುಂಬಳಕಾಯಿನ ನಾವು ಅದನ್ನು 2 ಭಾಗ ಮಾಡಿಕೊಂಡು ನಮಗೆ ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ಬೇಕೋ ಅದನ್ನು ನಾವು ಹೆಚ್ಕೊಂಡು ಅದರಲ್ಲಿರೋಂಥ ತಿರುಳನ್ನು ಮತ್ತು ಬೀಜಗಳೆಲ್ಲ ತೆಕ್ಕೊಂಡು ನಾರಿಗಿರೆಲ್ಲ ಇರುತ್ತೆ, ತೆಕ್ಕೊಂಡು ಅದ್ರ ಮೇಲ್ಗಡೆಗೆ ಸ್ಕಿನ್ ಸ್ವಲ್ಪ ದಪ್ಪ ಇರುತ್ತೆ, ಅದನ್ನು ನಾವು ತೆಕ್ಕೊಂಡು ಅದನ್ನು ತೊಳೆಯೋದೇನು ಬೇಡ, ಹಾಗೇ ತುರ್ಕೋಬೇಕು. ತುರ್ಕೊಳಕ್ಕೆ ತುಂಬ ಸಾಫ್ಟಾಗಿರುತ್ತೆ. ತುರಿದಿದ್ದು ಕೂಡ ಭಾಳ ಬೇಗ ತುರಿಯುತ್ತೆ. ಅದು ತುರಿದಿಟ್ಕೊಂಡು ಅದನ್ನು ನಾವು ಒಂದು ಕಡಾಯಿಗೆ ತುಪ್ಪ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕೋಬೋದು. ಬೇಕಾದವ್ರು ಜಾಸ್ತಿನೂ ಹಾಕೋಬೋದು, ಕಮ್ಮಿನೂ ಹಾಕೋಬೋದು, ಇಷ್ಟೇ ಬೇಕು ಅಂತ ಏನಿಲ್ಲ. ಆದರೆ ಹಲ್ವನ ತುಪ್ಪದಲ್ಲಿ ಮಾಡೋದ್ರಿಂದನೇ ಒಳ್ಳೆ ಟೇಸ್ಟು, ಒಳ್ಳೆ ಘಮ ಬರುತ್ತೆ. ಅದನ್ನು ನಾವು ತುಪ್ಪದಲ್ಲಿ ಬೇಯಿಸ್ತಾ ಇದ್ದಂಗೆ ಬೇಗ ಭಾಳ ಬೇಗ ಅದು ಸಾಫ್ಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಮುಚ್ತಾ ಇದ್ದಂಗೆ ನೀರು ಬಿಟ್ಕೊಂಡ್ಬಿಡುತ್ತೆ. ಇದನ್ನು ಬೇಯಿಸೋದಕ್ಕೆ ಕುಕ್ಕರ್ ಹಾಕೋದಾಗಲಿ, ಕುಕ್ಕರ್ನಲ್ಲಿ ಹಾಕೋದಾಗಲಿ, ಇಲ್ಲ ಹಾಲು ಹಾಕೋದಾಗಲಿ ಅದೆಲ್ಲ ಮಾಡೋದೇ ಬೇಡ. ಇದು ಹಾಗೆ ಬೆಂದೋಗುತ್ತೆ. ನಾನು ಇದೇ ಥರನೇ ಕ್ಯಾರೆಟ್ ಹಲ್ವನ ಮಾಡೋದನ್ನ ತೋರಿಸಿದ್ದೆ, ಆದರೆ ಅದು ಸ್ವಲ್ಪ ಹಾರ್ಡಾಗಿರುತ್ತೆ. ದಪ್ಪ ಇರೋದ್ರಿಂದ ನಾನು ಕುಕ್ಕರ್ನಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ನಾನು ಈ ರೀತಿ ಮಾಡ್ಕೊಂಡಿದ್ದೆ. ಆದರೆ ಇದಕ್ಕೆ ಅದೆಲ್ಲ ಬೇಡ, ಹಾಗೇ ಬೇಯುತ್ತೆ. ಇದು ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ನಾವು ಉಪ್ಪು ಹಾಕ್ತೀವಿ, 2 ಕಾಳು ಉಪ್ಪು ಹಾಕ್ಕೊಳ್ಳೇಬೇಕು. ಮತ್ತು ಇದು ಇನ್ನೇನು ನೀರು ಬಿಟ್ಕೊಳ್ತಾ ಇದೆ ಅಂತ ಅನ್ಬೇಕಾದ್ರೆ ಆವಾಗಲೇ ನಾವು ಸಕ್ಕರೆ ಕೂಡ ಹಾಕೋಬೇಕು. ಸಕ್ಕರೆ ಹಾಕ್ಕೊಂಡಿದ್ದೆ ಇನ್ನೂ ಚೆನ್ನಾಗಿ ನೀರು ಬಿಟ್ಕೊಳತ್ತೆ. ಮತ್ತು ಅದು ನೀರು ಚೆನ್ನಾಗಿ ಬಿಟ್ಕೊಳ್ತಾ ಇರಬೇಕಾದ್ರೇ ನಾವು ಇದಕ್ಕೆ ತೆಂಗಿನಕಾಯಿ ತುರಿದಿಟ್ಟಿರ್ತೀವಲ್ವ ಅದನ್ನು ಕೂಡ ಹಾಕೋಬೇಕು. ಅದನ್ನು ಹಾಕ್ಕೊಂಡ್ರೆ ಅದ್ರ ಜೊತೆಗೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಒಂದಕ್ಕೊಂದು ಹೊಂದ್ಕೊಳತ್ತೆ. ಅದರೊಳಗೆ ಬೇಯುತ್ತೆ. ಅದು ಆ ಸಕ್ಕರೆ ಪಾಕದಲ್ಲೇ ತೆಂಗಿನಕಾಯಿ ಕೂಡ ಬೇಯುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ನಮಗೆ ಅದು ಕೊಡುತ್ತೆ. ಅದ್ರ ಕೂಡ ರಸ ಬಿಟ್ಕೊಳತ್ತಲ್ಲ, ಹಾಲೆಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಬೇಯುತ್ತೆ. ಇದು ಬೇಯಬೇಕಾದ್ರೆ ಒಳ್ಳೆ ಘಮ ಕೊಡೋಕ್ಕೆ ಶುರು ಆಗುತ್ತೆ, ಒಳ್ಳೆ ಘಮ ಬರ್ತಾ ಇರುತ್ತೆ. ಮತ್ತು ಆವಾಗಲೇ ತಿನ್ನಬೇಕು ಅನ್ನೋಂಥ ಆಸೆ ಕೂಡ ಹುಟ್ಟಿಸ್ಬಿಡುತ್ತೆ. ಅದು ನಾವು ಕುಂಬಳಕಾಯಿ ಒಳಗೆ ಬೇಕಾದಷ್ಟು ವೆರೈಟಿನ ಮಾಡ್ಕೊಂಡು ತಿಂತೀವಿ. ಪಲ್ಯ ಅಂತೆ, ಪಾಯಸ ಅಂತೆ, ಮತ್ತು ಬೇರೆ ಬೇರೆ ಥರ ಸ್ವೀಟ್ ಕೂಡ ನಾವು ಮಾಡ್ತೀವಿ. ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಏನು ಸಿಗುತ್ತೆ ಇಂಗ್ರೀಡಿಯೆಂಟ್ಸು ಅದನ್ನು ಹಾಕಿ ಮಾಡೋವಂಥದ್ದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಆರ್ಟಿಫಿಷಿಯಲ್ ಫ್ಲೇವರ್ ಆಗಲಿ ಕಲರ್ ಆಗಲಿ ಹಾಕಿಲ್ಲ. ಎಲ್ಲ ಕುಂಬಳಕಾಯಿದೆ ಕಲರ್ ಅದು. ಮತ್ತು ನಾನು ಫ್ಲೇವರಿಗೋಸ್ಕರ ನಾನು ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿದ್ದೀನಿ, ನೀವು ಕೂಡ ಹಾಕೋಬೋದು. ಮತ್ತು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ಗಳೇ ಏನೂ ಹಾಕಿಲ್ಲ, ಬರೀ ದ್ರಾಕ್ಷಿ ಗೋಡಂಬಿ ಮಾತ್ರ ಹಾಕಿದ್ದೀನಿ. ಮತ್ತು ಯಾವುದೇ ರೀತಿ ಮಿಲ್ಕ್ ಮೇಡ್ ಆಗಲಿ ಕೋವಾ ಆಗಲಿ ಯಾವುದೂ ಹಾಕಿಲ್ಲ. ರಿಚ್ಚಾಗಿರಬೇಕು ಅಂತಂದು ಹೇಳಿದ್ರೆ ಅದು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಇನ್ನೂ ರಿಚ್ಚಾಗಿರುತ್ತೆ ತಿನ್ನೋದಕ್ಕೆ. ನಾನು ಇದಿಷ್ಟೇ ಮಾಡ್ಕೊಂಡಿರೋದು. ಇದು ಕೂಡ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ, ಅಷ್ಟು ಟೇಸ್ಟಾಗಿದೆ. ನಾವು ಕ್ಯಾರೆಟ್ ಹಲ್ವ ಮಾಡಬೇಕಾದ್ರೆ ಅದರದ್ದೇ ಸ್ಮೆಲ್ ಬೇರೆ ಇರುತ್ತೆ ಮತ್ತು ಟೇಸ್ಟ್ ಬೇರೆ ಇರುತ್ತೆ. ಕುಂಬಳಕಾಯಿದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅದಕ್ಕಿಂತ ಕುಂಬಳಕಾಯಿದು ಭಾಳ ಟೇಸ್ಟಾಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಮಾಡಿ.